ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ಸೊ ಆಚೆ ಹೋಗಿದ್ದೆ, ಸ್ವಲ್ಪ ಇವತ್ತು ತುಂಬ ಸುಸ್ತಾಗ್ತಿದೆ. ಆ್ಯಂಡ್ ಇವಾಗ ಅಮ್ಮ ಮನೆಗೆ ಹೋಗ್ಬೇಕು ಇವತ್ತು. ಯಾಕೆ ಏನು ಅಂತ ಎಲ್ಲ ನಿಮಗೆ ಹೇಳ್ತೀನಿ. ಓಕೆ, ಈ ವ್ಲಾಗ್ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸುಸ್ತಾಗ್ತಿದೆ, ಆಚೆ ಹೋಗಿದ್ವಿ, ಬಂದು ಇವಾಗ ಊಟ ಮಾಡಿ ಅಲ್ಲೇ ಜ್ಯೂಸ್ ಕುಡ್ದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೀನಿ. ಇವಾಗ 2 ಗಂಟೆ 3 ಗಂಟೆ ಅಷ್ಟರಲ್ಲಿ ಬಸ್ ಹತ್ತಬೇಕು. ನಾನು ನಮ್ಮ ಪಾಪು ಇಬ್ಬರೇ ಹೋಗ್ತಿರೋದು, ನಮ್ಮ ಹಸ್ಬೆಂಡ್ ಏನು ಬರ್ತಾಯಿಲ್ಲ. ಸೊ ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಇದೆ, ಅಮ್ಮಂಗೆ ನೋಡ್ಕೊಂಡು ಅಪ್ಪಂಗೆ ನೋಡ್ಕೊಂಡು ತುಂಬ ದಿವಸ ಆಗಿತ್ತು, ಹೋಗೇ ಇಲ್ಲ. ಎಷ್ಟು ಒಂದು 3 ಮಂತ್ಸೇ ಆಯಿತು, ಹೋಗೇ ಇಲ್ಲ. ಬೇಜಾರು ಅದಕ್ಕೆ. ಸೊ ನೋಡಬೇಕು ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ಹೊರಟಿದ್ದೀನಿ ಇವತ್ತು. ಸೊ ಈ ವ್ಲಾಗ್ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡೋಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆನಾ? ನಿಮಗೆ ನಾನು ಹೋಗ್ತಾ ಸಿಗ್ತೀನಿ. ಓಕೆ, ಏನು ಫ್ರೆಂಡ್ಸ್, ಇವಾಗ ಬಸ್ಸಲ್ಲಿ ಹೊರಟಿದ್ದೀವಿ. ನೋಡಿ, ಬಸ್ ಹತ್ತಿದ ತಕ್ಷಣ ನಮ್ಮ ಬೇಬಿ ಯಾವ ರೀತಿ ಮಲ್ಕೊಂಬಿಟ್ಲು. ತುಂಬ ರಶ್ ಇದೆ. ನಾನು ನಿಮಗೆ ಊರಿಗೆ ಹೋದ್ಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಫೈನಲಿ ಒಂದು 7:30 ಆಗಿತ್ತು ಅಂದ್ಕೊತೀನಿ, ಬಂದೆ. ಆ್ಯಂಡ್ ನಮ್ಮಪ್ಪ ಕೂಡ ನನ್ನ ಕರ್ಕೊಂಡೋಗಕ್ಕೆ ಬಂದಿದ್ದರು. ಆ ಕಡೆಯಿಂದ ಬರ್ತಾಯಿದ್ದಾರೆ. ಬರೋ ಸ್ವಲ್ಪ ಲೇಟಾಗಿತ್ತಲ್ಲ, ಸೊ ಹಂಗೆ ಹೋಟ್ಲಲ್ಲಿ ಕಾಫಿ ಕುಡಿಯೋಕ್ಕೆ ಹೋಗಿದ್ರಂತೆ. ನೋಡಿ, ಅಲ್ಲಿಂದ ಬರ್ತಾಯಿದ್ದಾರೆ. ಆ ಕಡೆ ಹೋಗೋದಲ್ವಾ, ಸೊ ಇಲ್ಲಿಂದ ನಡ್ಕೊಂಡು ಆ ಕಡೆ ಹೋಗಿ ಆ ಕಡೆಯಿಂದ ಸ್ಕೂಟಿ ತೊಗೊಂಡು ಹೋಗೋದು. ನಮ್ಮಪ್ಪ ಧರ್ಮಸ್ಥಳಕ್ಕೆ ಹೋಗಿದ್ದರು. ಸೊ ಹಾಗಾಗಿ ಏರ್ ಕಟ್ ಎಲ್ಲ ಕಟ್ ಮಾಡಿಸಿದ್ದಾರೆ. ನೋಡಿ ನಮ್ಮ ಬೇಬಿ. ಈಗ ನಾನು ಅಲ್ಲಿಂದ ಮನೆಗೆ ಬಂದೆ. ಸ್ವಲ್ಪ ಸುಸ್ತಾಗಿರೋ ಥರನೇ ಅನಿಸ್ತಾ ಇತ್ತಲ್ವ. ನೋಡಿ, ನಮ್ಮ ಅಮ್ಮ ಮನೆಗೆ ಬಂದರೆ ನಂಗೆ ರೆಸ್ಟ್, ಯಾವುದೇ ಥರ ಕೆಲಸ ಏನು ಮಾಡಲ್ಲ. ಈ ರೀತಿ ಫೋನ್ ಇಟ್ಕೊಂಡು ಟಿ ವಿ ನೋಡ್ಕೊಂಡು ಆರಾಮಾಗಿ ಕೂತಿರ್ತೀನಿ ಅಷ್ಟೇ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ರೆಸ್ಟು. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ, ಅಮ್ಮನ ಮನೆಗೆ ಹೋದರೆ ಫುಲ್ ರೆಸ್ಟ್ ಆಗಿರುತ್ತೆ. ಸೊ ಟಿ ವಿ ನೋಡ್ಕೊಂಡು ಸ್ವಲ್ಪ ತಾಗೆ ಕೂತಿದ್ದೆ. ಆಮೇಲೆ ನಮ್ಮ ಪಾಪು ಅಲ್ಲಿ ಆಟ ಆಡ್ತಿದ್ಲು. ಸೊ ಹಾಗಾಗಿ ತೋರಿಸ್ತೀನಿ ಬನ್ನಿ, ಅವಳು ಆಟ ಆಡ್ತಿರೋದು. ಕತ್ಲಾಗ್ಬಿಟ್ಟಿತ್ತು, ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ನಮ್ಮ ಮನೆಗೆ. ನಮ್ಮ ಪಾಪು ಗೊಂಬೆ ಹಿಡ್ಕೊಂಡು ಆಟಾಡು ನಮ್ಮ ಮನೇಲಿ ಇದ್ದಿದ್ದು. ಬೊಂಬೆ ಬೊಂಬೆ ಗೊಂಬೆ ಅಂದ್ಕೊಂಡು ಅವಳಿಗೆ ಆ ಗೊಂಬೆ ಇಷ್ಟ ಆಗ್ಬಿಟ್ಟಿತ್ತು. ಅದೆಲ್ಲ ಕಿತ್ತಾಕ್ಬಿಟ್ಲು ಅವಳು. ನೆಕ್ಸ್ಟ್ ನಮ್ಮಮ್ಮ ಇಲ್ಲಿ ಊಟಕ್ಕೆ ಪ್ರಿಪೇರ್ ಮಾಡಿದ್ದಾರೆ. ಮುದ್ದೆ ಮತ್ತು ಅದಕ್ಕೆ ಪಲ್ಯ ಮತ್ತು ಬಸ್ಸಾರು. ಇವತ್ತಿನ ಊಟ ಇದೇ ಆಗಿತ್ತು. ಧರ್ಮಸ್ಥಳಕ್ಕೆ ಹೋಗಿರೋದ್ರಿಂದ ಧರ್ಮಸ್ಥಳ ಪ್ರಸಾದ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ಯಾವುದೇ ಥರ ಪೂಜೆ ಮಾಡಿದೆ. ಅಂದರೆ ಪ್ರಸಾದ ಇಟ್ಕೊಂಡು ಮನೇಲೇನೋ ನಾನ್ ವೆಜ್ ಮಾಡೋದು ಬೇಡ ಅಂತ ಅವರೇನೋ ನಾನ್ ವೆಜ್ ಮಾಡಿಲ್ಲ. ನೋಡಿ ಇಲ್ಲಿ ನಮ್ಮಮ್ಮ. ಮತ್ತು ನಾನು ಹೋಗಿದ್ದು ಗುರುವಾರ, ಇದು ಶುಕ್ರವಾರದ ವ್ಲಾಗು. ಅಂದರೆ ಇದು ಮಾರನೇ ದಿನ ಅಷ್ಟೇ ಮಲ್ಕೊಂಬಿಟ್ಟೆ. ನೆಕ್ಸ್ಟ್ ಡೇ ಎದ್ದು ಸ್ನಾನ ಮಾಡಿ ನೀಟಾಗಿ ನಮ್ಮ ಅಮ್ಮಂಗೆ ದೇವ್ರ ಪೂಜೆ ಎಲ್ಲ, ದೇವ್ರ ಸಾಮಾನೆಲ್ಲ ನೀಟಾಗಿ ಬೆಳ್ಕೊಟ್ಟಿದ್ದೆ. ಹಾಗಾಗಿ ನಮ್ಮಮ್ಮ ನೀಟಾಗಿ ಪೂಜೆ ಮಾಡ್ತಿದ್ದಾರೆ. ನಾನಿಲ್ಲ ಆರಾಮಾಗಿ ಸ್ನಾನ ಮಾಡ್ಕೊಂಡು ಓಡಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಔಟ್ಸೈಡ್ ಹೋಗಬೇಕಿತ್ತು, ಸೊ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡಿಲ್ಲ. ಸ್ವಲ್ಪ ಏನೋ ಕೇಳಿಸೋದಿತ್ತು ಅಂತ ನಮ್ಮಮ್ಮ ದೇವಸ್ಥಾನಕ್ಕೆ ಹೊರಟಿದ್ರು. ನೀನು ಬಾ ಅಂತ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಹಾಗಾಗಿ ಸ್ವಲ್ಪ ರೆಡಿಯಾಗಿದೆ ಅಷ್ಟೇ, ಸ್ನಾನ ಮಾಡಿ. ನೋಡಿ ಇಲ್ಲಿ ಯಾವ ರೀತಿ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಆಮೇಲೆ ನಮ್ಮ ಮನೇಲಿ ನಮ್ಮ ಅಪ್ಪಂಗೆ ಮತ್ತು ನಮ್ಮ ಅಣ್ಣಂಗೆ ನಾಯಿ ಮತ್ತು ಹಸು ಸಾಕೋದಂದರೆ ಸಖತ್ ಇಷ್ಟ. ಈ ನಾಯಿ ಮತ್ತು ನಮ್ಮ ಅಣ್ಣ ತಂದಿರೋದು. ನೋಡಿ ಇಲ್ಲಿ ಎಷ್ಟು ಕ್ಯೂಟಾಗಿ ಹಸು ಜೊತೆ ಹೊಂದ್ಕೊಂಡು ಹಸು ಜೊತೆನೇ ಮಲ್ಕೊಳ್ಳುತ್ತೆ. ಇಲ್ಲಿ ಆರಾಮಾಗಿ ಕಟ್ಟಾಕಿರ್ತೀವಿ. ಇದು ನಮ್ಮ ಮನೆಗೆ ಹೊಸ್ದಾಗಿ ಬಂದಿರೋ ಗೆಸ್ಟು. ಆ ಕಡೆ ಇರೋ ಹಸು ಎಲ್ಲ ಫ್ರೀಯಾಗಿ ಕೊಟ್ಟಿರೋದು, ಯಾವುದೇ ಥರ ದುಡ್ಡು ಕೊಟ್ಟೆ ಅಂತಂದಿಲ್ಲ ಅವೆಲ್ಲ. ಸೊ ಫ್ರೀಯಾಗಿ ಕೊಟ್ಟಿರೋದು. ಸೊ ನೀಟಾಗಿ ಸಾಕ್ತಾಯಿದ್ದಾರೆ ನಮ್ಮ ಮನೇಲಿ. ಹುಲ್ಲು ತೊಗೊಂಬಂದು ಅದಕ್ಕೆಲ್ಲ ಚೆನ್ನಾಗಿ ಊಟ ಹಾಕಿ. ನಾಯಿ ನೋಡಿ ಹೇಗಿದೆ ಕಮೆಂಟ್ ಮಾಡಿ, ಓಕೆನಾ? ಐ ಥಿಂಕ್ ಇದು ಯಾವುದೇ ಥರ ಬ್ರ್ಯಾಂಡ್ ನಾಯಿ ಅಲ್ಲ, ಯಾವ ಥರ ಬೀದಿಯಲ್ಲಿರುತ್ತೆ ಅದೇ ಥರ ನಾಯಿನೇ. ಹಸು ನೋಡಿ ಆ ಕಡೆ ಇದೆಯಲ್ಲ, ಅದು ಎಚ್.ಎಫ್ ಕರು. ಇದು ಬಂದು ನಾಟಿ ಕರುದು. ಚೆನ್ನಾಗಿದೆಯಾ? ನನಗೂ ಅಷ್ಟೇ ಹಸು ಕರು ಅಂದರೆ ಸಖತ್ ಇಷ್ಟ. ನಮ್ಮಪ್ಪ ಇಲ್ಲಿ ನೀಟಾಗಿ ನೀರು ಕುಡಿತಾವಲ್ವ, ದಿವಸಕ್ಕೊಂದು 3 ಗಂಟೆ ಟೈಮ್ ನೀರು ತೋರಿಸ್ತಾನೆ ಇರ್ತಾರೆ. ಏಕೆಂದರೆ ನಾವಾದರೆ ಹೇಳ್ತೀವಿ, ಅವು ಹಸುಗೆ ಹೇಳೋಕ್ಕಾಗಲ್ವಲ್ಲ, ಅದಕ್ಕೇನು ಬೇಕೋ ಅದಕ್ಕೆ ಹೇಳೋಕ್ಕಿಂತ ಫಸ್ಟೇ ಕೊಡಬೇಕು ಅನ್ನೋದು.
ಒಂಥರ ಹಳ್ಳಿಯಲ್ಲಿದ್ರು ಒಂಥರ ಚೆನ್ನಾಗಿರುತ್ತೆ. ಅದರಲ್ಲೂ ಹಸು ಈ ಥರ ಹಸು ಕೋಳಿ ಈ ಥರ ಎಲ್ಲ ಇಟ್ಕೊಂಡು ಲೈಫ್ ಲೀಡ್ ಮಾಡೋದು ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ನೋಡಿ ಕುಡಿತಾ ಇದ್ದರೆ ಎಷ್ಟು ಖುಷಿ ಅನಿಸುತ್ತೆ ನೋಡಿ. ನಾವು ತಂದ್ಕೊಟ್ಟಿದ್ದ ನೀರು ಅಂದರೆ ಅದ್ರ ಮನಸ್ಸಲ್ಲಿರೋದು ನಾವು ಅರ್ಥ ಮಾಡ್ಕೊಂಡಾಗ ನಿಜ ನಮಗೆ ಖುಷಿ ಆಗುತ್ತೆ. ಕರು ಹೇಗಿದ್ದಾವೆ ಅಂತ ಕಮೆಂಟ್ ಮಾಡಿ. ಇದು ಬಂದು ಕೆಂಚು ಕಲರು ಮತ್ತು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಆಗಿದೆ. ಆ ಕಡೆದು ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಅದು ಎಚ್.ಎಫ್ ಕರು ನಂಗೆ ಸಖತ್ ಇಷ್ಟ. ಸೊ ಅದು ಈಟಿಗೆ ಬಂದಿದೆ, ಅಂದರೆ ಪ್ರೆಗ್ನೆಂಟ್ 2 ಮಂತ್ಸ್ ಅದಕ್ಕೆ. ಇನ್ನೊಂದು 8 ತಿಂಗಳಾದರೆ ಇನ್ನೊಂದು ನಮ್ಮಲ್ಲಿ ಕರು ಪಾಪು ಬರುತ್ತೆ. ಓಕೆನಾ. ನೋಡಿ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಪ್ರಸಾದ ಎಲ್ಲ ಕೆಳಗಿಟ್ಟು ಪ್ರಸಾದ ಎಲ್ಲ ಒಂದು ಸಲ ಪೂಜೆ ಮಾಡಿ ಎಲ್ರಿಗೂ ಹಂಚಿ ನಾವು ತಿಂದರೆ ಅದೊಂಥರ ಫಲ ಸಿಗುತ್ತೆ ಅಂತ ಒಂದು ನಮ್ಮ ಕೇರಿಯಲ್ಲಿರೋರಿಗೆ ಒಂದು ಸ್ವಲ್ಪ ಪ್ರಸಾದ ಎಲ್ಲ ಕೊಡೋಣ ಅಂತ ಅಂದ್ಕೊಂಡು ಪ್ರಸಾದ ಇಟ್ಟು ನೀಟಾಗಿ ಪೂಜೆ ಮಾಡ್ತಿದ್ದಾರೆ. ಬೆಳಗ್ಗೆ ಟಿಫನ್ನು ಅನ್ನ ಸಾಂಬಾರೇ ಆಗಿತ್ತು ನಮ್ಮ ಮನೆಯಲ್ಲಿ. ಏಕೆಂದರೆ ವಾರ ಆಗಿತ್ತಲ್ಲ, ಶುಕ್ರವಾರ ಪೂಜೆ ಮಾಡ್ಬೋದು ಇಂಪಾರ್ಟೆಂಟ್ ಫಸ್ಟು ಅಂತ ಯಾವುದೇ ಥರ ತಿಂಡಿ ಮಾಡಿಲ್ಲ. ಸೊ ನಾನು ಏನೂ ತಿಂದಿಲ್ಲ, ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ದೇವಸ್ಥಾನದಿಂದ ಬಂದು ತಿನ್ನೋಣ ಅಂತ. ಗಾಯ್ಸ್, ನನ್ನ ನೆಕ್ಸ್ಟ್ ಒಂದು ವ್ಲಾಗ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಏಕೆಂದರೆ ಒಂದು ಸ್ಪೆಷಲ್ ಟೆಂಪಲ್ ತೋರಿಸ್ತೀನಿ. ಓಕೆನಾ. ಅದು ಈ ವ್ಲಾಗಲ್ಲೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ, ಸಪ್ರೇಟಾಗಿ ಅಪ್ಲೋಡ್ ಮಾಡೋದು ಬೆಸ್ಟ್ ಅಂತ ನಂಗೆ ಅನಿಸ್ತು. ಅದೇ ಒಂದು ಸಪ್ರೇಟ್ ಇದ್ದರೆ ಚೆನ್ನಾಗಿರುತ್ತೆ ಮೆಮೊರಿ ಅಂದ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಒಂದು ಫೇವ್ರೆಟ್ ಮೆಮೊರೀಸ್ ಶೇರ್ ಮಾಡ್ತೀನಿ. ವೆಯ್ಟ್ ಮಾಡ್ತೀರಿ. ಓಕೆನಾ. ಮಿಸ್ ಮಾಡಬೇಡಿ. ನೋಡಿ, ಇಲ್ಲಿ ನಮ್ಮ ಪಾಪುಗೆ ಇಲ್ಲಿ ಬಂದರೆ ತುಂಬ ಖುಷಿ. ಮತ್ತು ಇಲ್ಲಿ ನಾನು ಹೇಳಿದ್ನಲ್ಲ ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡಿ ಅಂತ. ಇದು ಶನಿವಾರ ನೀರು ಕಾಸ್ತಾ ಇದ್ದೀನಿ ಸ್ನಾನ ಮಾಡೋಕ್ಕೆ, ಹೊರಡೋಕ್ಕೆ. ಬನ್ನಿ, ನಮ್ಮ ಅಮ್ಮ ಮನೆಗೆ ನಾನು ಏನೇನು ತೊಗೊಂಡು ಹೋದೆ ಅಂತ ತೋರಿಸ್ತೀನಿ. ನಮ್ಮ ಪಾಪು ಸ್ನಾನ ಮಾಡ್ಕೊಂಡು ಆಲ್ರೆಡಿ ರೆಡಿಯಾಗಿದ್ದಾಳೆ. ಗೈಸ್, ನಮ್ಮ ಅಮ್ಮನ ಮನೆಗೆ ನಾನು ನಮ್ಮ ಅಮ್ಮಂದು ಸ್ಯಾರಿ ಕೊಟ್ಟಿದ್ದರು. ಅಂದರೆ ಲಾಸ್ಟ್ ಟೈಮ್ ನಿಮ್ಗೆ ಈ ಸ್ಯಾರಿ ತೋರಿಸಿದ್ದೆ ಅಲ್ವಾ. ಸೊ ಈ ಸ್ಯಾರಿಗೆ ಬ್ಲೌಸು ಸ್ಟಿಚ್ ಮಾಡ್ಕೊಂಡು ಬಾ ಅಂತ ಕೊಟ್ಟಿದ್ದರು. ಸೊ ಹಾಗಾಗಿ ನಾನು ಆ ಬ್ಲೌಸ್ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಸ್ಯಾರಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಸಾಫ್ಟ್ ಸಿಲ್ಕ್ ಥರ ಒಂಥರ. ಇದು ಯಾವ ಬಣ್ಣ ಅಂದರೆ ಪರ್ಪಲ್ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ ಕಲ್ಲರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ನಾನು ಯಾವ ರೀತಿ ಬ್ಲೌಸ್ ಹೊಲ್ದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ನಮ್ಮಮ್ಮ ತುಂಬಾ ಇಷ್ಟಪಟ್ಟರು ನಾನು ಹೊಲ್ದಿರೋ ಬ್ಲೌಸು. ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಹೊಲ್ದಿರೋ ಬ್ಲೌಸ್ ತುಂಬ ಇಷ್ಟಪಟ್ಟರು. ಇದು ಬ್ಲೌಸ್ ಪೀಸ್ ಹೊಲಿಸ್ಬೇಕು, ನಂದು ಸ್ಯಾರಿದು. ತುಂಬ ದಿವಸನೇ ಆಗಿತ್ತು, ಹೊಲಿಸಿಲ್ಲ. ಅದರಲ್ಲೇ ಇಟ್ಬಿಟ್ಟಿದ್ದೀನಲ್ಲ, ಹಾಗೆ ಸಿಕ್ತು. ನೋಡಿ, ಇಲ್ಲಿ ಇದು ಸ್ಯಾರಿ ನಿಮ್ಗೆ ತೋರಿಸಿದ್ದೀನಿ. ಬ್ಲೌಸ್ ಹೊಲಿಸ್ಬೇಕಿದು, ಟೈಮ್ ಸಿಕ್ಕಿಲ್ಲ. ನಮ್ಮ ಅಮ್ಮನ ಸ್ಯಾರಿ ಬ್ಲೌಸ್ ತೆಗೆಯೋಣ ಅಂತ ಹೋದರೆ ಇದು ಸಿಕ್ತು. ಬನ್ನಿ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೊಲ್ದಿದ್ದೀನಿ ಅಂತ. ಓಕೆ. ಇದು ಊರಿಗೆ ಹೋಗೋ ಹಿಂದಿನ ದಿನ ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ನಲ್ಲ, ಸೊ ಹಾಗಾಗಿ ಅದು ಸಿಗ್ತಾನೆ ಇರಲಿಲ್ಲ. ಆಮೇಲೆ ನೆನಪಾಯ್ತು, ಹೌದಲ್ವ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೆ ಅಂತ. ಇದು ನಮ್ಮ ಮನೇಲಿ ಇರುವಾಗಲೇ ಮಾಡಿರೋಂಥ ಬ್ಲಾಗು. ನಮ್ಮ ಅಮ್ಮ ಇಲ್ಲೇ ನೈಟಿ ಬಿಟ್ಟೋಗಿದ್ರು. ಸೊ ನೈಟಿ ಇಲ್ಲ ಅಂತಿದ್ರು. ಸೊ ಹಾಗಾಗಿ ನೈಟಿ ಇಟ್ಕೊಂಡಿದ್ದೀನಿ. ಅಂದರೆ ಅಲ್ಲಿ ಹಾಕೊಳ್ಳೋಕ್ಕೆ ಸುಮ್ಮನೆ ಇಲ್ಲೇನವ್ರು ಜಾಸ್ತಿ ಬರಲ್ಲ ಅಲ್ವಾ. ಸೊ ಇಲ್ಲಿ ಇನ್ನೇನು ಮಾಡೋಕ್ಕೆ ಅಂದ್ಕೊಂಡು ಅವ್ರದ್ದು ಒಂದು ನೈಟಿ ಇಟ್ಕೊಂಡಿದ್ದೀನಿ. ನೈಟಿ ಮತ್ತು ಬ್ಲೌಸು ಫುಲ್ ಕೆಳಗೆ ಇಟ್ಬಿಟ್ಟಿದ್ದೀನಿ, ಸಿಗ್ತಾನೆ ಇಲ್ಲ. ಆಮೇಲೆ ಸಿಕ್ತು. ಚೆನ್ನಾಗಿ, ಅಂದರೆ ತುಂಬಾ ಸಿಂಪಲ್ ಡಿಸೈನ್. ಇದು ನಿಮಗೆ ತೋರಿಸಿರಲಿಲ್ಲ ನಾನು, ಬಟ್ ಇದು ನನಗೆ ಬಣ್ಣ ತುಂಬ ಇಷ್ಟ ಆಗಿತ್ತು ಅಂತ ಒಂದು ವ್ಲಾಗಲ್ಲಿ ಹೇಳಿದ್ದೆ. ಸೊ ನೋಡಿ ಗಾಯ್ಸ್, ನಮ್ಮ ಅಮ್ಮಂಗಿದು ತುಂಬ ಖುಷಿ ಆಯ್ತು. ನಮ್ಮಮ್ಮ ತುಂಬಾ ಚೆನ್ನಾಗಿ ಬಂದಿತ್ತು. ಫಿಟ್ಟಿಂಗ್ ಎಲ್ಲ ಯಾವುದೇ ಥರ ಇಳಿತಾ ಇರಲಿಲ್ಲ. ಇದೊಂಥರ ಅವ್ರಿಗೊಂಥರ ತುಂಬ ಖುಷಿ ಆಯಿತು. ಈ ಬ್ಲೌಸು ತೋರಿಸ್ತೀನಿ ನಿಮಗೆ. ತುಂಬ ಸಿಂಪಲ್, ತುಂಬ ಚೆನ್ನಾಗಿ ಹೊಲ್ದಿದ್ದು. ನಾನೇ ಹೊಲ್ದಿದ್ದೀನಿ ಅಂತ ನಂಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಇತ್ತೀಚೆಗೆ ಬಿಟ್ಟಿದ್ದೀನಿ, ಹೊಲಿಯೋಕ್ಕೆ ಹೋಗ್ತಾಯಿಲ್ಲ. ಇನ್ಮೇಲೆ ಹೋಗಬೇಕು, ಮರ್ತುಬಿಟ್ಟಿದ್ದೀನಿ. ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಎಲ್ಲ ಇರೋದ್ರಿಂದ ಹೋಗ್ತಾಯಿಲ್ಲ. ಸೊ ಬನ್ನಿ ತೋರಿಸ್ತೀನಿ ಈಗ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ. ನಮ್ಮಮ್ಮನೂ ಖುಷಿಪಟ್ಟರು. ತುಂಬಾ ಸಿಂಪಲ್. ಯಾರಾದರೂ ಸ್ಟಿಚಿಂಗ್ ಹೋಗಬೇಕು, ನಮಗೆ ಬರ್ತಿಲ್ಲ ಅನ್ನೋರು ಟೆನ್ಷನ್ ಮಾಡ್ಕೊಬೇಡಿ. ಹೊಲಿತಾ ಬಂದೇ ಬರುತ್ತೆ. ಹೋಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ಯಾವ ರೀತಿ ಹೊಲ್ದಿದ್ದೀನಿ ಅಂತ.
ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಸ್ಲೀವ್ ಕೂಡ ಸೇಮ್ ಇದೆ, ಯಾವುದೇ ಥರ ಎಲ್ಲೂ ಇಳಿಯೋದು ಏನೂ ಇಲ್ಲ. ಹಿಂದಿನ ಬ್ಲೌಸ್ ಎಲ್ಲ ಸ್ವಲ್ಪ ಆ ರೀತಿ ಆಗ್ತಿತ್ತು, ಬಟ್ ಈ ಬ್ಲೌಸ್ ಎಲ್ಲೂ ಏನೂ ಮಿಸ್ಟೇಕ್ ಇಲ್ಲ. ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಕೂಡ. ಅದಕ್ಕೆ ನಂಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಸೊ ಇದು ನಮ್ಮಮ್ಮ ಮನೆಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೇಕು ಅಂತ ಒಂದು ದಿವಸ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು. ಯಾವುದೇ ಥರ ಎಲ್ಲೂ ಮುಂದೆ ಇಳಿಯೋದು ಬ್ಯಾಕ್ ಆ ಥರ ಎಲ್ಲ ಏನಿಲ್ಲ. ತುಂಬಾ ಕ್ಯೂಟಾಗಿ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮಮ್ಮಂಗೆ ಇದು ಇಷ್ಟ ಆಯಿತು ಹೇಳಬೇಕು ಅಂದರೆ. ಸೊ ಯಸ್, ನಾನು ಮರ್ತುಬಿಡ್ತೀನಿ ಅಂತ ಫಸ್ಟೇ ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಆವತ್ತು ನಾನು ವೀಡಿಯೋದಲ್ಲಿ ಹೇಳ್ಬೇಕಾದ್ರೆ ಸಾಂಗ್ ಹಾಕಿದ್ರು ಇಲ್ಲಿ ನಮ್ಮ ಮನೆ ಹತ್ರ. ಆ ಸಾಂಗ್ ಬಂದುಬಿಡುತ್ತೆ, ಅಕಸ್ಮಾತ್ ಕಾಪಿರೈಟ್ ಬರುತ್ತೆ ಅಂತ ನಾನು ಅದನ್ನು ಮ್ಯೂಟ್ ಮಾಡಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಲ್ಲೂ ಅದನ್ನೇ ಹೇಳಿರೋದು. ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಹೊಲ್ದಿದ್ದೀನಿ, ನಂಗೆ ತುಂಬ ಖುಷಿಯಾಗಿದೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನಾವು ಯಾರಾದರೂ ಟ್ರೈ ಮಾಡಬೇಕು ಅಂತ ಇದ್ದೀರಾ ಅಂದರೆ ಹೋಗಿ ಟ್ರೈ ಮಾಡಿ. ಯಾವುದೇ ಥರ ಹಿಂಜರಿಕೆ ಬೇಡ. ಒಂದಲ್ಲ ಅಂದರೆ ಒಂದು 10 ಬ್ಲೌಸ್ ಹೊಲಿದ್ಮೇಲೆ ಖಂಡಿತ ನಿಮಗೆ ಚೆನ್ನಾಗಿ ಹೊಲಿಯೋಕ್ಕೆ ಆಗುತ್ತೆ ಕೈಯಲ್ಲಿ. ಓಕೆನಾ ಫ್ರೆಂಡ್ಸ್, ನನ್ನ ವಾಯ್ಸ್ ನಿಮಗೆ ಇವತ್ತು ಚೇಂಜಸ್ ಕಾಣಿಸಿರ್ಬೋದು. ನಮ್ಮೂರಿಗೆ ಹೋಗಿ ಸ್ವಲ್ಪ ಅಲ್ಲಿ ವಾಟರೆಲ್ಲ ಕುಡಿದ್ನಲ್ಲ, ಸೊ ಹಾಗಾಗಿ ಗಂಟಲು ಕಟ್ಕೊಂಡಿದೆ. ವಾಯ್ಸ್ ಸ್ವಲ್ಪ ಇವತ್ತು ನಂದು ಡಿಫ್ರೆಂಟ್ ಅನಿಸಿದೆ. ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋಯಿಂದ ನೀಟಾಗಿ ಆಗುತ್ತೆ. ಹೇಗಿದೆ ಬ್ಲೌಸ್ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅಂದರೆ ಈಗ ಬೆಳಗ್ಗೆ ಕೂತ್ಕೊಂಡೆ ಇದನ್ನು ಎಡಿಟ್ ಮಾಡಿದೆ. ಇನ್ನೇನು ಮಾಡಿಲ್ಲ, ಎದ್ದೇಳ್ತಿದ್ದಂಗೆ ಎಡಿಟ್ ಮಾಡಿರೋದೇ ಇವತ್ತು ಕೆಲಸ. ನೋಡೋಣ, ಇವತ್ತು ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆನಾ. ಯಾಕೆ ಅಂದರೆ ನೋಡಿರಿ, ಇವತ್ತು ನಾನು ಎದ್ದೇಳ್ತಿದ್ದಂಗೆ ಏನೂ ಕೆಲಸ ಮಾಡಿಲ್ಲ, ನಿಮಗೋಸ್ಕರ ವಿಡಿಯೋ ನಾನು ಅಪ್ಲೋಡ್ ಮಾಡಬೇಕು ಅಂತ ಎಡಿಟ್ ಮಾಡ್ತಾಯಿದ್ದೀನಿ. ತುಂಬ ಗಂಟಲು ಕಟ್ಕೊಂಡು ಹುಷಾರಿಲ್ಲ ಅಂದ್ರೂ ಪ್ಲೀಸ್ ನೀವು ಲೈಕ್ ಮಾಡಲೇಬೇಕು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಜೊತೆ ಪ್ಲೀಸ್ ಗೈಸ್ ಶೇರ್ ಮಾಡಿಕೊಡಿ. ಇತ್ತೀಚೆಗೆ ನನಗೆ ಒಂದು ಸ್ಕಿನ್ ಕೇರ್ ವೀಡಿಯೋಸಿಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ. ಎಲ್ರಿಗೂ ತುಂಬ 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 ಧನ್ಯವಾದಗಳು. ಇದೇ ಥರ ವಾಚ್ ಮಾಡ್ತೀರಿ. ಆ್ಯಂಡ್ ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಗೋಬಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಆ ವಿಡಿಯೋ ನೋಡಿ, ನಿಜವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಅನಿಸುತ್ತೆ. ಯಾಕೆಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಹೋಗಿ ನೋಡಿ. ಈ ವಿಡಿಯೋ ಒಂದು 2-3 ವಿಡಿಯೋ ಕೆಳಗೆ ಇದೆ ಅಷ್ಟೇ, ಅದು ಬೇಗ ಸಿಗುತ್ತೆ. ಹೋಗಿ ನೀವು ಟ್ರೈ ಮಾಡಿ. ಖಂಡಿತ ನಿಮ್ಗೆ ಆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ಈ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಇಷ್ಟೋ ತನಕ ನಿಮ್ಮ ಒಂದು ಅಮೂಲ್ಯವಾದ ಸಮಯ ನನ್ನ ವಿಡಿಯೋದೊಂದಿಗೆ ಕಳೆದಿದ್ದಕ್ಕೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಓಕೆ ಬಾಯ್, ಲವ್ ಯು ಆಲ್.